ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಡೆಮೋ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಸೊ ಕಾಲೇಜಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಜೊತೆಗೆ ಕಾಲೇಜಸ್ನ ಯಾವ ರೀತಿ ಡಿಲೀಟ್ ಮಾಡಬೇಕು, ನೀವೇನೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು, ಆ್ಯಂಡ್ ಹಾಗೇನು ನಿಮ್ಮ ಒಂದು ಕಾಲೇಜ್ ಫೀಸ್ ಎಷ್ಟಿರುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈಗಾಗಲೇ ನೀವು ಸ್ಟೂಡೆಂಟ್ಸು ನಿಮ್ಮ ಒಂದು PDCಯನ್ನು ಅಪ್ಲೋಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಅದರ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸೆಲೆಕ್ಟ್ ಮಾಡಿದ್ದೀರಾ, ಅಂಡ್ ಹಾಗೇನು ಸಹ ನೀವು ನೆಕ್ಸ್ಟ್ ಒಂದು PDCಯನ್ನು ಅಪ್ಲೋಡ್ ಮಾಡಿದ್ದೀರಾ, ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಿದ್ದೀರಾ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಕಾಣಿಸಿರುವಂತಹ ಲಿಂಕ್ಗೆ ಬಂದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ರೆಡೆನ್ಷಿಯಲ್ ಡೀಟೇಲ್ಸ್ ಅನ್ನ ಕೊಟ್ಟು ಒಂದು ಆಪ್ಷನ್ ಎಂಟ್ರಿಗೆ ಲಾಗಿನ್ ಹಾಕ್ತೀರಾ. ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಆದ್ರೆ ಬರುತ್ತೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ನೀವು ನೋಡಿ, ಇಲ್ಲಿ ನಿಮ್ಗೊಂದು ಡಿಕ್ಲರೇಷನ್ ಆದ್ರೆ ಕೊಡಬೇಕಾಗುತ್ತೆ. ಸೊ ಆ ಒಂದು ಡಿಕ್ಲರೇಷನ್ ಅನ್ನ ಕೊಟ್ಟು ಜಸ್ಟ್ ನೀವು ಐ ಅಗ್ರಿ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಯಾವ ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ನೀವು ನೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಐ ಅಗ್ರಿ ಅಂತ ಕೊಟ್ಟಿದ್ದ ಆದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಕೋರ್ಸ್ ಡಿಸಿಪ್ಲೈನ್ ಅಂತ ಇದೆ, ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲಿ ಕೆಲವೊಂದಿಷ್ಟು ಕೋರ್ಸಸ್ ಆದ್ರೆ ಶೋ ಆಗುತ್ತೆ. ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದಾದ್ಮೇಲೆ ಈಗ ನಾನು MCA ಸ್ಟೂಡೆಂಟ್ MC ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ, ಅಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡಿ ಬೇಕಿರುವಂತಹ ಕೋರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಸೊ ನಿಮ್ಗೆ ಯಾವ ಕೋರ್ಸ್ ಬೇಕು ಏನಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಕೊಟ್ಟಾಗ ಅಲ್ಲಿ ನೀವು ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಕೋರ್ಸ್ ಸೆಲೆಕ್ಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಮಿಡಿಯೇಟ್ ಆಗಿ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ಆ ಒಂದು ಕೋರ್ಸ್ಗೆ ಇರುವಂತಹ ಎಲ್ಲಾ ಕಾಲೇಜಸ್ ಶೋ ಆಗುತ್ತೆ. ಸೊ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಎಲ್ಲಾ ಕಾಲೇಜಸ್ ಶೋ ಆಗುತ್ತೆ. ಇಲ್ಲಿ ನೀವು ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಲೀಸ್ಟ್ ಅಲ್ಲೇ ನಿಮ್ಗೆ ಕಾಲೇಜ್ ನೇಮ್ ಅಂತ ಇದೆ, ಕೋರ್ಸ್ ಫೀಸ್ ಫಾರ್ ಆನಮ್ ಅಂತ ಇದೆ, ಆಪ್ಷನ್ ನಂಬರ್ ಅಂತ ಇದೆ. ಮೊದಲಿಗೆ ಹೇಳ್ತೀನಿ ನೋಡಿ, ಈಗ ನಿಮ್ಗೆ ಇಲ್ಲಿ ಯಾವುದೋ ಒಂದು ಕಾಲೇಜ್ ತೋರಿಸ್ತಾ ಇದೆ, ಅಲ್ಲಿ ಕೆಳಗಡೆ ಕೋರ್ಸ್ ತೋರಿಸ್ತಾ ಇದೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಫೀಸ್ ಆದ್ರೆ ಮೆನ್ಷನ್ ಆಗಿದೆ. ಸೊ ಈಗ ಇಲ್ಲಿ ಫೀಸ್ ಏನ್ ಮೆನ್ಷನ್ ಆಗಿದೆ, ನೆಕ್ಸ್ಟ್ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೋ ಅವಾಗ ರಿಸಲ್ಟ್ಸ್ ಬಂದಾಗ ಇಲ್ಲಿ ನಿಮ್ಗೆ ಯಾವ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಆ ಕಾಲೇಜ್ ಫೀಸ್ ಈಗ ನಿಮಗೆ ಏನ್ ತೋರಿಸ್ತಾ ಇದೆ ಅಷ್ಟು ಫೀಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು ಫೀಸ್ ಪೇ ಮಾಡಬೇಕು, ನಾನು ಎಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ಒಂದು ಐಡಿಯಾ ಆದ್ರೆ ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಕಾಲೇಜಸ್ ಶೋ ಆಗುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಎಲ್ಲ ಕಾಲೇಜಸ್ ನ ಆಡ್ ಮಾಡ್ತೀರಾ, ಪ್ರತಿಯೊಂದು ಕಾಲೇಜ್ಗೂ ಫೀಸ್ ಬಂದ್ಬಿಟ್ಟು ಅಲ್ಲೇ ತೋರಿಸ್ತಾ ಇರುತ್ತೆ. ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ಈಗ ಇದರಲ್ಲಿ ಏನ್ ಫೀಸ್ ಮೆನ್ಷನ್ ಆಗಿದೆಯೋ ಆ ಫೀಸ್ ಅನ್ನು ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ, KE ಅವ್ರಿಗೆ ಆ ಫೀಸ್ ಅನ್ನ ಪೇ ಮಾಡಬೇಕು. ಆ ಫೀಸ್ ಯಾವ ರೀತಿ ಪೇ ಮಾಡೋದು ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಳ್ಳಿ. ಸೊ ನಿಮ್ಗೆ ಈಗ ಬರುತ್ತೆ, ಈಗ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಲೇಜ್ ಕೋರ್ಸು, ಕಾಲೇಜ್ ಫೀಸ್ ಫಾರ್ ಆನಮ್, ಆಪ್ಷನ್ ನಂಬರ್ ಅಂತ ಇದೆ. ಸೊ ಇಲ್ಲಿರುವಂತಹ ಆಪ್ಷನ್ ನಂಬರ್ ಹತ್ರ ನೀವು ಪ್ರತಿಯೊಬ್ಬರು ನಿಮ್ಗೆ ಫಸ್ಟ್ ಕಾಲೇಜ್ ಯಾವ್ದು ಬೇಕು, ಸೆಕೆಂಡ್ ಕಾಲೇಜ್ ಯಾವ್ದು ಬೇಕು, ಪ್ರಿಯಾರಿಟಿ ನಂಬರ್ ಎಷ್ಟು ಕೊಡಬೇಕು ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ. ಅಂಡ್ ಒನ್ ಥಿಂಗ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೀವೊಂದು ಆಪ್ಷನ್ ಎಂಟ್ರಿಗೆ ಪ್ರಿಯಾರಿಟಿ ನಂಬರ್ಸ್ ಕೊಡುವಾಗ ಈಗ 1 ಅಂತ ಕೊಡ್ತೀರಾ, 2 ಅಂತ ಕೊಡ್ತೀರಾ, 3 ಅಂತ ಕೊಡ್ತೀರಾ ಅಲ್ವಾ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ನೀವು ಕಾಲೇಜಸ್ ಯಾವ ಕಾಲೇಜಸ್ ಹೆಂಗ್ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ಬಟ್ ಯಾವಾಗ ನೀವು ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮಾಡಿಫೈ ಸೆಲೆಕ್ಟೆಡ್ ಕೋರ್ಸ್ ಅಂತ ಈ ಕಡೆ ರೈಟ್ ಸೈಡ್ ಅಲ್ಲಿ ಏನ್ ಬರುತ್ತೋ ಅಲ್ಲಿ ಬಂದಾಗ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ನಾನು ಕರೆಕ್ಟ್ ಆಗಿ ಪ್ರಿಯಾರಿಟಿ ನಂಬರ್ಸ್ ಕೊಟ್ಟಿದ್ದೀನಾ ಇಲ್ವಾ, ಯಾವ್ದಾದ್ರು ನಂಬರ್ ಮಿಸ್ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ಈಗ 1 2 3 4 5 6 7 8 ಕೊಟ್ಟಿರ್ತೀರಾ, 9 ಮಿಸ್ ಮಾಡಿ 10 ಕೊಟ್ಟಿರ್ತೀರಾ, ಅಥವಾ 11 ಮಿಸ್ ಮಾಡಿ 12 ಕೊಟ್ಟಿರ್ತೀರಾ. ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಈ ರೀತಿ ನೀವು ಫಸ್ಟ್ ಏನ್ ಮಾಡ್ತೀರಾ, ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಆಪ್ಷನ್ ನಂಬರ್ ಅನ್ನ ಒಂದೊಂದೇ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಿರುವಂತ ಕೋರ್ಸಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಈಗ ಕಾಲೇಜ್ ಸರ್ಚ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ನನಗೆ ಕಾಲೇಜ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸೆಲೆಕ್ಟ್ ಸ್ಟ್ರೀಮ್ ಪಕ್ಕದಲ್ಲಿ ಕೋರ್ಸ್ ಅಂತ ಇದೆ ಅಂಡ್ ಹಾಗೇನು ಸಹ ಕಾಲೇಜ್ ಅಂತ ಇದೆ. ಆ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡಿದಿರಾ ಅಂತ ಅಂದ್ರೆ ಅಲ್ಲಿ ಕಾಲೇಜಸ್ ಶೋ ಆಗುತ್ತೆ, ನೀವು ಆ ಕಾಲೇಜಸ್ ಅನ್ನ ಆದ್ರೆ ಸರ್ಚ್ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ. ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಾನು ಇಲ್ಲಿ ಆಪ್ಷನ್ ಎಂಟ್ರಿ ಪೇಜ್ಗೆ ಹೋದಾಗ ಯು ಆರ್ ನಾಟ್ ಆಥರೈಸ್ಡ್ ಅಂತ ಬರ್ತಿದೆ ನಾನು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಆಪ್ಷನ್ ಎಂಟ್ರಿ ಪೇಜ್ಗೆ ಬಂದಿದ್ದಾದ್ಮೇಲೆ ಒಂದು 4 ಕಾಲೇಜಸ್ ಅನ್ನ ಆಡ್ ಮಾಡ್ತೀರಾ, 1 2 3 4 ಅಂತ ಕೊಟ್ಟಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಅಪ್ಡೇಟ್ ಅಂತ ಇರುತ್ತೆ, ಅದನ್ನ ಅಪ್ಡೇಟ್ ಮಾಡ್ತಾ ಇರಿ. ಎವ್ರಿ 4 to 5 ಕಾಲೇಜಸ್ ಆಡ್ ಮಾಡಿದಾದ್ಮೇಲೆ ಅಪ್ಡೇಟ್ ಮಾಡ್ತಾ ಇರಿ, ನಿಮ್ಗೆ ಆ ಪ್ರಾಬ್ಲಮ್ ಆದ್ರೆ ಬರೋದಿಲ್ಲ. ಸೊ ಈ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು, ತುಂಬಾ ಈಸಿ ಇರುತ್ತೆ. ಪ್ರಿಯಾರಿಟಿ ನಂಬರ್ಸ್ ಅನ್ನ ಕರೆಕ್ಟ್ ಆಗಿ ಕೊಟ್ಕೊಂಡು ಈ ರೀತಿಯಾಗಿ ನಿಮಗೆ ಬೇಕಿರುವಂತ ಕಾಲೇಜಸ್ ಎಲ್ಲಾನು ಸಹ ನೀಟಾಗಿ ಆದ್ರೆ ಆಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ಕಾಲೇಜಸ್ ನ ಒಂದೊಂದೇ ಆಡ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ ಸೇವ್ ಅಂಡ್ ಸಬ್ಮಿಟ್ ಅಂತ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇದೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಅವಾಗ ನೀವು ರೈಟ್ ಸೈಡ್ ಅಲ್ಲಿ ಏನ್ ಮಾಡ್ತೀರಾ, ನೀವು ಸೇವ್ ಮಾಡಿರುವಂತ ಕಾಲೇಜಸ್ ಅನ್ನ
ನೀವು ಯಾವ್ದಾದ್ರು ಡಿಲೀಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ ನೀಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ರೈಟ್ ಸೈಡ್ ಅಲ್ಲಿ ಕಾಲೇಜಸ್ ಆದ್ರೆ ಇರುವಂತದ್ದು ನಿಮ್ಮ ಒಂದು ಆಪ್ಷನ್ ಇಂಟರ್ಫೇಸ್ ಅಲ್ಲಿ ಸೇಮ್ ಇದೇ ತರ ಇರುತ್ತೆ. ಕಾಲೇಜು ಆಪ್ಷನ್ ನಂಬರ್ ಅಂಡ್ ಹಾಗೇನು ಸಹ ಕಾಲೇಜ್ ನೇಮು, ಕೋರ್ಸ್ ನೇಮು ಅಂಡ್ ಹಾಗೇನು ಸಹ ಫೀಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಯಾವ್ದಾದ್ರು ಕಾಲೇಜಸ್ ಅನ್ನ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಕಾಲೇಜನ್ನ ಡಿಲೀಟ್ ಮಾಡ್ಕೋಬೇಕು ಅಂತಂದ್ರೆ ಸಿಂಪಲ್, ಈಗ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರೋ ಕಾಲೇಜನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ 0 ಅಂತ ಕೊಟ್ಟು ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಅಪ್ಡೇಟ್ ಆಪ್ಷನ್ ಇದೆ, ಅಪ್ಡೇಟ್ ಮಾಡಿದಿರಾ ಅಂತಂದ್ರೆ ಆ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಬಟ್ ನೀವು ಮತ್ತೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕರೆಕ್ಟ್ ಆಗಿ ಕೊಟ್ಕೋಬೇಕಾಗುತ್ತೆ. ಓಕೆನಾ? ಸೊ ಈ ರೀತಿ ಕಾಲೇಜಸ್ ಅನ್ನ ಡಿಲೀಟ್ ಮಾಡೋದನ್ನು ತುಂಬಾ ಈಸಿ ಇರುತ್ತೆ. ಅಂಡ್ ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅನ್ನ ಕೊಡ್ತೀರಾ ಕಾಲೇಜಸ್ ನ ಆಡ್ ಮಾಡಿ. ಅಂಡ್ ಈ ಕಡೆ ರೈಟ್ ಸೈಡ್ ಬಂದ್ಬಿಟ್ಟು ನೀವು ಇಲ್ಲಿ ಒಂದು ಪ್ರಿಯಾರಿಟಿ ನಂಬರ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿದಾದ್ಮೇಲೆ ಯಾವ್ದಾದ್ರು ರಿಆರ್ಡರ್ ಮಾಡಬೇಕು, ಮಾಡಿಫಿಕೇಶನ್ ಮಾಡಬೇಕು ಅಂದ್ರೆ ಈ ಕಡೆ ಮಾಡ್ಕೊಂಡು ಈ ರೈಟ್ ಸೈಡ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಅಪ್ಡೇಟ್ ಅಂತ ಕೊಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಓಕೆನಾ? ಸೊ ಈ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇರೋ ಹತ್ರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಒನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದ ಆದ್ಮೇಲೆ, ಯಾಕಂತ ಅಂದ್ರೆ ನಿಮಗೆ ಒಂದು ರಿಪೋರ್ಟ್ ಬಂದಿದ್ದಾದ್ಮೇಲೆ PDF ಮುಖಾಂತರ ಬರುತ್ತೆ, ಅವಾಗ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈ ರೀತಿ ಕಾಲೇಜಸ್ ಅನ್ನ ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಕೆಲವೊಂದಿಷ್ಟು ಕೋರ್ಸಸ್ ಅನ್ನ ಮಲ್ಟಿಪಲ್ ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಲ್ಟಿಪಲ್ ಕೋರ್ಸಸ್ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತಂದ್ರೆ ಖಂಡಿತವಾಗ್ಲೂ ಆಡ್ ಮಾಡಬಹುದು. ಆರ್ಡರ್ ವೈಸ್ ಆಡ್ ಮಾಡ್ಬೇಕು ಅನ್ನುವಂಥದ್ದು ಏನಿಲ್ಲ. ಫಸ್ಟ್ 4 ಕಾಲೇಜಸ್ ಈಗ MBA ಕಾಲೇಜಸ್ ಆಡ್ ಮಾಡಿ, ನೆಕ್ಸ್ಟ್ 4 ಕಾಲೇಜಸ್ MCA ಕಾಲೇಜಸ್, ಇಲ್ಲ ಅಂತಂದ್ರೆ ಮಿಡ್ಲ್ ಅಲ್ಲಿ ಕಾಲೇಜಸ್ ಈ ರೀತಿ ಹಾಕೊಂಡು ಹೋಗ್ಬೋದು. ಬಟ್ ಯಾವಾಗ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರುತ್ತೋ, ರೈಟ್ ಸೈಡ್ ಅಲ್ಲಿ ಇದ್ದಾಗ ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಪ್ರಿಯಾರಿಟಿ ನಂಬರ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಮ್ಯಾಟರ್ ಆಗುವಂತದ್ದು ಇಲ್ಲಿರುವಂತಹ ಪ್ರಿಯಾರಿಟಿ ನಂಬರ್ಸ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಆ ಪ್ರಿಯಾರಿಟಿ ನಂಬರ್ಸ್ ಅನ್ನ ನೀಟಾಗಿ ನೋಡ್ಕೊಂಡು ಕೊಟ್ಕೊಂಡು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರಿ. ಡಿಲೀಟ್ ಮಾಡ್ಬೇಕು ಯಾವ್ದನ್ನ ಅಂತಂದ್ರೆ 0 ಅಂತ ಕೊಡಿ. ಯಾವಾಗ ನೀವು ಪೇಜ್ ಇಂದ ಲಾಗೌಟ್ ಆಗ್ತೀರಾ ಆ ಲಾಗೌಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ. ಲಾಗೌಟ್ ಆಗೋದಕ್ಕಿಂತ ಮುಂಚೆ ಒಂದ್ಸಲಿ ಅಪ್ಡೇಟ್ ಅಂತ ಕೊಡಿ. ಅಂಡ್ ಹಾಗೇನೋ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅನ್ನ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಗೆ ನೀವು ಲಾಗಿನ್ ಆಗ್ಬಿಟ್ಟು ಎಷ್ಟು ಸರಿ ಬೇಕಿದ್ರು ಚೇಂಜಸ್ ಅನ್ನ ಮಾಡ್ಕೋಬಹುದು, ಎಷ್ಟು ಸರಿ ಬೇಕಿದ್ರು ನೀವು ಒಂದು ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಎಷ್ಟು ಸರಿ ಬೇಕಿದ್ರು ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು. ಎಲ್ಲಿವರೆಗೂ ಅಂತಂದ್ರೆ 28ನೇ ತಾರೀಕು ರಾತ್ರಿ 11:59 ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದು ಡಿಲೀಟ್ ಮಾಡೋದು ಮಾಡಬಹುದು. ಬಟ್ ಯಾವಾಗ 11:59 ಟೈಮ್ ಆದ್ರೆ ಇರುತ್ತೋ ಲಾಸ್ಟ್ ಮಿನಿಟ್ ವರೆಗೂ ನೀವೇನ್ ಚೇಂಜಸ್ ಅನ್ನ ಮಾಡ್ತೀರಾ ಅದೇ ಬಂದ್ಬಿಟ್ಟು KE ಅವರು ಕನ್ಸಿಡರ್ ಆದ್ರೆ ಮಾಡ್ತಾರ. ಓಕೆನಾ? ಸೊ ನಿಮ್ಗೆ ಇಲ್ಲಿ ಹೇಳುವಂತಹ ಒನ್ ಟ್ರಿಕ್ ಏನು ಅಂತ ಅಂದ್ರೆ ಆದಷ್ಟು ಈಗಲೇನೆ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಅವಕಾಶ ಕೊಡೋದಿಲ್ಲ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಆಪ್ಷನ್ ಎಂಟ್ರಿ ಕುರಿತು ಏನಾದರೂ ಡೌಟ್ಸ್ ಅನ್ನ ನೀವು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಅಂಡ್ PGCET 2025 ಟೆಲಿಗ್ರಾಮ್ ಗ್ರೂಪ್ ಇದೆ, ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಒಂದಿಷ್ಟು ಬೆನಿಫಿಟ್ಸ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬಹುದು. ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈ ಆದ್ರೆ ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.